ಒಂದು ಹಳ್ಳಿ ರೈತ ಶಿವಣ್ಣ ಅನ್ನೋರು ದಿನವೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ಕನಸು ಒಂದು ದಿನ ದೊಡ್ಡ ಬೆಳ್ಳಿ ಬೆಳೆದು ಎಲ್ಲರಿಗಿಂತ ಹೆಮ್ಮೆ ಪಡುವಂತಾಗ್ಬೇಕು. ಒಂದು ದಿನ ಶೆಟ್ರ ಹತ್ರ ಹೋಗಿ ಕೇಳಿದ, ಶೆಟ್ರೇ, ಈ ಬೆಳ್ಳಿ ಬೆಳೆದ್ರ ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಲ್ವಾ? ಶೆಟ್ರು ನಗು ಮರೆಮಾಚಿ ಕೇಳಿದ್ರು, ಬೆಳ್ಳಿ ಬೆಳೆದು ಎಷ್ಟೊಂದ್ ಜನ ಕೋಟ್ಯಾಧಿಪತಿ ಆಯ್ತಾರೆ ನೋಡಿ, ಆದ್ರೆ ನೀನು ಮೊದ್ಲಿಗೆ ಗೊಬ್ಬರದ ಬಿಲ್ ತೀರಿಸ್ಲಬರೋದು. ಶಿವಣ್ಣ ಹೃದಯದಿಂದ ನಕ್ಕ. ಆದ್ರೆ ಅಂದು ಸಾಯಂಕಾಲ ಅವನು ಹೊಲಕ್ಕೆ ಹೋದಾಗ ಅಚ್ಚರಿಯಾಗಿ ನೋಡಿದ. ಅವನ ಬೆಳೆದ ಬೆಳ್ಳಿಯಲ್ಲಿ ಮೊದಲ ಸಲ ಏನು ಬಂಡಿ ತರಹದ ಗಿಡ ಬಂದಿತ್ತಲ್ಲ, ಅದರಲ್ಲಿ ಚಿನ್ನದ ರಂಗಿನ ಹೂ. ಆ ದಿನದಿಂದ ಹಳ್ಳಿಯ ಮಕ್ಕಳಿಗೂ ಹತ್ತಿರದ ಹಳ್ಳಿಯವರಿಗೂ ಆ ಹೊಲ ಹುಡುಗಿನ ಹೂ ಬೆಳೆದ ಹೊಲ ಅಂತ